ನಮಸ್ಕಾರ ಎಲ್ರಿಗೂ. ನಮ್ಮ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ನಮ್ಮ ರೈತ ಬಾಂಧವರು ಬೆಳೆದಿರುವಂತಹ ಬೆಳೆ ಹಾನಿಯಾಗಿರುವಂಥದ್ದು ಅಥವಾ ನಷ್ಟ ಆಗಿರುವಂಥದ್ದು, ಬೆಳೆ ಹಾನಿ ಅಥವಾ ಬೆಳೆ ನಷ್ಟ ಆಗಿರುವಂತಹ ರೈತರಿಗೆ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರದ ಹಣವನ್ನು ಕೂಡ ಘೋಷಣೆ ಮಾಡಲಾಗಿದೆ. ರೈತರು ತಮ್ಮ ಒಂದು ಖಾತೆಗೆ ಹಣವನ್ನು ಕೂಡ ಪಡೆಯಬಹುದಾಗಿರುವಂಥದ್ದು. ಹಾಗಾದರೆ ಯಾವ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಹಣ ಸಿಗಲಿದೆ, ಯಾವ ರೈತರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಮುಖ್ಯವಾಗಿ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರದ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, ರೈತರು ತಮ್ಮ ಒಂದು ಖಾತೆಗೆ ಯಾವಾಗ ಹಣವನ್ನು ಪಡೆಯಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ. ಇನ್ನು ಮುಖ್ಯವಾಗಿ ನಿಮಗೆ ಸಾಕಷ್ಟು ಜನ ಒಂದು ಮಾಹಿತಿನ ಕೂಡ ಹೇಳ್ತಾ ಇರ್ತಾರೆ, ಈಗಾಗಲೇ ಬೆಳೆ ಹಾನಿ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಲಾಗಿದೆ, ರೈತರ ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಅಂತ ಈ ರೀತಿಯಾಗಿ ನಿಮಗೆ ಮಾಹಿತಿನ ಹೇಳ್ತಾ ಇರ್ತಾರೆ. ಇದು ಖಂಡಿತವಾಗ್ಲೂ ಕೂಡ ಸುಳ್ಳು. ನಿಮಗೆ ಯಾವ ದಿನಾಂಕದಂದು ಹಣ ಜಮಾಗಲು ಶುರುವಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೀವು ಸಂಪೂರ್ಣವಾಗಿ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. GSP ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ನಮ್ಮ ರೈತ ಬಾಂಧವರು ಬೆಳೆದಿರುವಂತಹ ಬೆಳೆಗಳು ನಷ್ಟ ಆಗಿರುವಂಥದ್ದು. ಬೆಳೆ ನಷ್ಟ ಅಥವಾ ಬೆಳೆ ಹಾನಿಯಾಗಿರುವಂತಹ ರೈತರಿಗೆ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನು ಕೂಡ ಘೋಷಣೆ ಮಾಡಲಾಗಿದೆ. ರೈತರು ಕೂಡ ಹಣವನ್ನು ಪಡೆಯಬಹುದಾಗಿರುತ್ತೆ. ಹಾಗಾದರೆ ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಹಣವನ್ನು ಘೋಷಣೆ ಮಾಡಿದ್ದಾರೆ, ರೈತರು ತಮ್ಮ ಒಂದು ಖಾತೆಗೆ ಯಾವಾಗ ಹಣವನ್ನು ಪಡೆಯಬಹುದು ಅಂತ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಬೆಳೆ ನಷ್ಟ ಅಥವಾ ಬೆಳೆ ಹಾನಿಯಾಗಿರುವಂತಹ ನಮ್ಮ ರೈತ ಬಾಂಧವರು ಸರ್ಕಾರದ ಕಡೆಯಿಂದ ಪ್ರತಿ ಹೆಕ್ಟರ್ಗೆ ಅಂದರೆ 1 ಹೆಕ್ಟರ್ಗೆ ಎಷ್ಟು ಬೆಳೆ ಪರಿಹಾರದ ಹಣವನ್ನು ಪಡೆಯಬಹುದು ಅಂತ ಕೇಳಿದ್ರೆ, ಕುಸ್ಕಿ ಭೂಮಿ ಅಥವಾ ಮಳೆ ಆಶ್ರಿತ ಬೆಳೆ ಇದ್ದಂಥ ರೈತರು 17,000 ರೂಪಾಯಿ ಹಣವನ್ನು ಪಡೆಯಬಹುದಾಗಿರುತ್ತೆ. NDRF ಕಡೆಯಿಂದ 8,500 ರೂಪಾಯಿ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಕಡೆಯಿಂದ 8,500 ರೂಪಾಯಿ, ಒಟ್ಟಿಗೆ 17,000 ರೂಪಾಯಿ ಬೆಳೆ ಪರಿಹಾರದ ಹಣವನ್ನು ನಮ್ಮ ರೈತರು ಪಡೆಯಬಹುದಾಗಿರುತ್ತೆ. ಇನ್ನು ನೀರಾವರಿ ಪ್ರದೇಶ ಅಥವಾ ನೀರಾವರಿ ಭೂಮಿ ಇದ್ದಂಥ ರೈತರು 25,500 ರೂಪಾಯಿ ಹಣವನ್ನು ಪಡೆಯಬಹುದಾಗಿರುತ್ತೆ. NDRF ಕಡೆಯಿಂದ 17,000 ರೂಪಾಯಿ ಹಣ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಕಡೆಯಿಂದ 8,500 ರೂಪಾಯಿ ಹಣ ಆಗಿರುತ್ತೆ. ಒಟ್ಟಿಗೆ 25,500 ರೂಪಾಯಿ ಹಣವನ್ನು ನಮ್ಮ ರೈತರು ಪರಿಹಾರದ ಹಣವಾಗಿ ಪಡೆಯಬಹುದಾಗಿರುವಂಥದ್ದು. ಇನ್ನು ತೋಟಗಾರಿಕೆ ಇದ್ದಂಥ ರೈತರು 31,000 ರೂಪಾಯಿ ಹಣವನ್ನು ಪರಿಹಾರದ ಹಣವಾಗಿ ಪಡೆಯಬಹುದಾಗಿರುತ್ತೆ. ರೈತರು ತಮ್ಮ ಒಂದು ಖಾತೆಗೆ ನೇರವಾಗಿ DBT ಮೂಲಕ ಹಣವನ್ನು ಕೂಡ ಪಡೆಯಬಹುದಾಗಿರುವಂಥದ್ದು. ಅಂದರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆಯಾದ ನಂತರನೇ. ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ನಮ್ಮ ರೈತ ಬಾಂಧವರು ಬೆಳೆದಿರುವಂತಹ ಬೆಳೆ 12.54 ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿದೆ. ಇವಾಗ ಸರ್ಕಾರದ ಕಡೆಯಿಂದ 5.29 ಲಕ್ಷ ಹೆಕ್ಟರ್ ಬೆಳೆ ಹಾನಿಗೆ ಪರಿಹಾರ ಶುರು ಅಂತ ನಮ್ಮ ಕಂದಾಯ ಸಚಿವರಾಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡರು ಸರ್ ಅವರು ಒಂದು ಮಾಹಿತಿನ ನೀಡಿದ್ದಾರೆ ಮಾಧ್ಯಮಗಳ ಮೂಲಕ. ಹಾಗಾದ್ರೆ ನಮ್ಮ ರೈತ ಬಾಂಧವರ ಖಾತೆಗೆ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರದ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಥವಾ ರೈತರು ಯಾವಾಗ ಹಣವನ್ನ ಪಡೆಯಬಹುದು ಅಂತ ಕೇಳಿದ್ರೆ 10 ದಿನಗಳಲ್ಲಿ ಸಮೀಕ್ಷೆ ಪೂರ್ಣ ಅಂತ ಹೇಳಿದ್ದಾರೆ. ಇನ್ನು 10 ದಿನಗಳಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳಲಿದೆ. ಸಮೀಕ್ಷೆ ಪೂರ್ಣಗೊಂಡ ನಂತರನೇ ರೈತರ ಬ್ಯಾಂಕ್ ಖಾತೆಗೆ ಹಣವನ್ನ ಜಮಾ ಮಾಡಲು ಶುರು ಮಾಡ್ತೀವಿ ಅಂತ ಕಂದಾಯ ಸಚಿವರಾಗಿರುವಂತಹ ಶ್ರೀ ಕೃಷ್ಣ ಬೈರೇಗೌಡರು ಸರ್ ಅವರೇ ಒಂದು ಮಾಹಿತಿನ ಕೂಡ ಹೇಳಿದ್ದಾರೆ. 4 ಜಿಲ್ಲೆಗಳ ಬೆಳೆ ಹಾನಿ ಜಂಟಿ ಸಮೀಕ್ಷೆ 10 ದಿನಗಳಲ್ಲಿ ಪೂರ್ಣಗೊಳ್ಳಲಿದೆ. ವರದಿ ಬಳಿಕ 2ನೇ ಹಂತದ ಪರಿಹಾರ ಪಾವತಿಗೆ ಕ್ರಮ ವಹಿಸಲಾಗುತ್ತದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಮಾಹಿತಿನ ಕೂಡ ತಿಳಿಸಿದ್ದಾರೆ. ರೈತರು ಇನ್ನೂ 10 ದಿನಗಳಲ್ಲಿ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಪಡೆಯುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ನಮ್ಮ ರೈತ ಬಾಂಧವರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮೂಲಕ ಹಣವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಜೋಡಣೆ ಮಾಡಿಸಲೇಬೇಕಾಗಿರುತ್ತೆ. ಒಂದು ವೇಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಜೋಡಣೆ ಆಗಿಲ್ಲ ಅಂತಂದ್ರೆ ನೀವು ಬೆಳೆ ಪರಿಹಾರದ ಹಣವನ್ನ ಪಡೆಯಕ್ಕೆ ಆಗಲ್ಲ. ಖಂಡಿತವಾಗಿ ಕೂಡ ನೀವು ಬೆಳೆ ಪರಿಹಾರದ ಹಣವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಆಧಾರ್ ಕಾರ್ಡ್ ಲಿಂಕ್ ನ ಮಾಡಲೇಬೇಕಾಗಿರುತ್ತೆ. ಯಾವ ರೀತಿಯಾಗಿ ಆಧಾರ್ ಕಾರ್ಡ್ ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು ಅಂತ ಕೇಳಿದ್ರೆ ನೀವು ಆಫ್ಲೈನ್ ಮುಖಾಂತರನೂ ಮಾಡಬಹುದು, ಜೊತೆಗೆ ಆನ್ಲೈನ್ ಮುಖಾಂತರನೂ ಮಾಡಬಹುದಾಗಿರುತ್ತೆ. ಆಫ್ಲೈನ್ ಮುಖಾಂತರ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕಿಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ನಿಮ್ಮ ಒಂದು ಖಾತೆನ ಹೊಂದಿರ್ತೀರಾ ಆ ಒಂದು ಬ್ಯಾಂಕಿಗೆ ಹೋಗಿ ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಕೊಟ್ಟು ತಮ್ಮ ಇಂಪ್ರೆಷನ್ ನ ಕೊಟ್ಟು ನೀವು ಅಲ್ಲಿ ಕಡ್ಡಾಯವಾಗಿ ನಿಮ್ಮ ಒಂದು NPC ಮ್ಯಾಪಿಂಗ್ ಅಥವಾ ಆಧಾರ್ ಕಾರ್ಡ್ ಲಿಂಕ್ ನ ಕೂಡ ಮಾಡಬಹುದಾಗಿರುವಂತದ್ದು. ಆನ್ಲೈನ್ ಮುಖಾಂತರ ನೀವೇನಾದರೂ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ನ ಮಾಡಬೇಕಾಗಿತ್ತು ಅಂತಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡೋದ್ರ ಮೂಲಕ ಮಾಹಿತಿನ ತಿಳಿಸಿದ್ದೇನೆ. ಆ ಒಂದು ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡಿಕೊಂಡು ಆ ಒಂದು ವಿಡಿಯೋ ನೋಡ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ನ ಕೂಡ ಮಾಡಬಹುದಾಗಿರುತ್ತೆ. ಇನ್ನು ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರದ ಹಣ ಜಮಾಗಲು ಶುರುವಾಯಿತು ಅಂತಂದ್ರೆ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ಹಣ ಬಂದಿದೆ ಅಂತ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ಭೂಮಿ ಆನ್ಲೈನ್ ಪರಿಹಾರ ಅಂತ ಇರುತ್ತೆ. ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಕರ್ನಾಟಕ
ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಿರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂಥ ವೆಬ್ಸೈಟ್ಗೆ ಡೈರೆಕ್ಟಾಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ವಿಲೇಜ್ ವೈಸ್ ಲಿಸ್ಟ್ ಅಂತ ಇದೆ ನೋಡ್ಬೋದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರಗಳು ಅಂತ ಬಂದಿರುತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಬಂದಿರುತ್ತೆ, ವರ್ಷ ಆಯ್ಕೆ ಮಾಡಿ ಅಂತ. ಇಲ್ಲಿ 2025 2026 ಅಂತ ಒಂದು ಆಯ್ಕೆ ಬರಬೇಕಾಗಿರುವಂಥದ್ದು ಇನ್ನೂವರೆಗೂ ಕೂಡ ಬಂದಿಲ್ಲ. ಯಾಕೆಂದರೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಯಿತು ಅಂತಂದರೆ ಇಲ್ಲಿ ಇನ್ನೊಂದು ಆಯ್ಕೆ ಕೂಡ ಆ್ಯಡ್ ಆಗುವಂಥದ್ದು. ಸೊ ಇಲ್ಲಿ ಇನ್ನೂವರೆಗೂ ಕೂಡ ಲಭ್ಯವಾಗಿಲ್ಲ ಸ್ನೇಹಿತರೆ. ಇಲ್ಲಿ ನಿಮಗೆ ಉದಾಹರಣೆಯಾಗಿ ತಿಳಿಸ್ತಾ ಇದ್ದೀನಿ ನೋಡ್ಬೋದು. 2025 2026 ಅಂತ ಆಯ್ಕೆ ಬಂದ ನಂತರ ಆ ಒಂದು ಆಯ್ಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಸೀಸನ್ ಅಂತ ಬಂದಿರುತ್ತೆ, ಋತು ಆಯ್ಕೆ ಮಾಡಿ ಅಂತ. ಇಲ್ಲಿ ಖಾರಿಫ್ ಅಂತ ಆಯ್ಕೆ ಮಾಡ್ಕೋಬಹುದು. ಖಾರಿಫ್ ಅಂತ ಆಯ್ಕೆ ಮಾಡ್ಕೊಳ್ಳಿ, ಅಂದರೆ ಮುಂಗಾರು ಅಂತ. ಸೊ ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಳೋ ನಂತರ ಇಲ್ಲಿ ಕೆಲಾಮಿಟಿ ಟೈಪ್ ಅಂತ ಬಂದಿರುತ್ತೆ, ವಿಪತ್ತಿನ ವಿಧ ಅಂತ. ಫ್ಲಡ್ ಅಂತ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ, ಪ್ರವಾಹ ಅಂತ ಆಯ್ಕೆ ಮಾಡ್ಕೊಳ್ಳೋ ನಂತರ ಇಲ್ಲಿ ಡಿಸ್ಟಿಕ್ ಅಂತ ಬಂದಿರುತ್ತೆ. ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಒಂದು ಪಟ್ಟಿನ ಕೊಟ್ಟಿರ್ತಾರೆ. ಬೆಳೆ ಹಾನಿಯಾಗಿರುವಂಥ ಜಿಲ್ಲೆಗಳ ಒಂದು ಪಟ್ಟಿ ಕೂಡ ಬಿಡುಗಡೆಯಾಗುತ್ತೆ. ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ತಾಲೂಕು ಅಂತ ಬಂದಿರುತ್ತೆ, ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಹೋಬಳಿ ಅಂತ ಬಂದಿರುತ್ತೆ, ಹೋಬಳಿನ ಕೂಡ ಆಯ್ಕೆ ಮಾಡ್ಕೊಳ್ಳಿ. ನಂತರ ವಿಲೇಜ್ ಅಥವಾ ನಿಮ್ಮ ಒಂದು ಊರನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಗೆಟ್ ರಿಪೋರ್ಟ್ ಅಥವಾ ವರದಿ ಪಡೆಯಿರಿ ಅಂತಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಊರಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರ ಪಟ್ಟಿ ಕೂಡ ಬಂದಿರುತ್ತೆ. ಜೊತೆಗೆ ಅವರ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಲಾಗಿದೆ, ರೈತರ ಬ್ಯಾಂಕ್ ಖಾತೆಗೆ ಎಷ್ಟು ಹಣವನ್ನು ಜಮಾ ಮಾಡಲಾಗಿದೆ ಅಂತ ಎಲ್ಲ ಸಂಪೂರ್ಣವಾಗಿರುವಂಥ ಮಾಹಿತಿನ ಕೂಡ ಕೊಟ್ಟಿರ್ತಾರೆ. ಈ ರೀತಿಯಾಗಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರ ಹಣ ಬಂದ ನಂತರ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುವಂಥದ್ದು. ಸೊ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.